ಸೌಮ್ಯ ಮೇಡಮ್ ಹೇಳಿದ ತರ ಮೋಸ್ಟ್ಲಿ ನಾನು ಫೋರ್ಸಿಬ್ಲಿನೇ ಜಾಯ್ನ್ ಆಗಿದ್ದೆ. ಬಟ್ ಆದ್ರೂ ಫೋರ್ಸಿಬ್ಲಿ ಜಾಯ್ನ್ ಆದ್ರು ಮುಂಚೆನೂ ನಾನು ಕ್ಲಾಸ್ ಕೇಳಿದೆ ಸರ್. ಅಂದ್ರೆ ನಮ್ಮ ಮನೆಯವ್ರು ಜಾಯ್ನ್ I was side by side, I used to listen. So I was like, again, repeated, same thing I have to listen. And beda anta I was, but he was like, illa maadu anta. But join ಆದ್ಮೇಲೆ ಸರ್ ಫುಲ್ ನಂದು attitude change ಆಯ್ತು towards the class. Because ಅವ್ರು ಮಾಡುವಾಗ ಕೇಳಿದಾಗ I had never taken it seriously. ಆಮೇಲೆ ನೆಕ್ಸ್ಟ್ ಬರೋದು ಫುಡಿ. ಐ ಆಮ್ ನಾಟ್ ಎಟ್ ಆಲ್ ಫುಡಿ ಅಂತಲ್ಲ, ಬಟ್ ಅಂದ್ರೆ ಎದುರಿಗೆ ಪ್ಲೇಟ್ ಅಲ್ಲಿ ಏನಿದೆ ಅದನ್ನ ತಿಂದು ಮುಗಿದ್ ಬಿಡ್ತು ಸರ್. ಅಂದ್ರೆ ಬಟ್ ಹಸು ಆದಾಗ ಏನ್ ಊಟ ಇದೆ ಅದನ್ನ ತಿಂದ್ ಮುಗಿದ್ರೆ ಇದೇ ಬೇಕು ಅದೇ ಬೇಕು ಆ ತರ ಇಲ್ಲೇ ಇರ್ಲಿಲ್ಲ. ಸೊ ಐ ಸ್ಟಾರ್ಟೆಡ್ ಪ್ಲಾನಿಂಗ್ ಲೈಕ್ ಓಕೆ ಇದು ಸ್ಯಾಲಡ್ ಇನ್ಕ್ಲೂಡ್ ಮಾಡ್ಕೋಬೇಕು, ಇವಾಗ ಸ್ಪ್ರೌಟ್ಸ್ ಹಾಕೋಬೇಕು, ಡ್ರೈ ಫ್ರೂಟ್ಸ್ ನೆನ್ಸ್ಬೇಕು, ಈ ತರ ಇದು ಕ್ಲಾಸ್ ಇಂದ. ಆಮೇಲೆ ಸ್ಲೀಪ್ ಪ್ಯಾಟರ್ನ್, ಇದು ಗ್ಯಾಜೆಟ್ಸ್ ಎಲ್ಲ ಬಿಡೋದು ಸ್ಟ್ರಿಕ್ಟ್ಲಿ. ಆಮೇಲೆ ಐ ಆಮ್ ಅ ವೆರಿ ಸ್ವೀಟ್ ತುಂಬಾ ಇಷ್ಟ ಸರ್ ನನಗೆ. ಬಟ್ ಆಲ್ಮೋಸ್ಟ್ 2 years ಇಂದ ಆಕ್ಚುಲಿ ಟೀ ಕಾಫಿ ಅಲ್ಲಂತೂ ಟೋಟಲಿ ನಿಲ್ ಮಾಡಿದ್ದೆ ಶುಗರ್. ಆದ್ರೆ ಇವಾಗ ಕಷ್ಟಪಟ್ಟು 21 days ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೇನೆ. and I'm doing totally better than sir. So everyone is surprised actually in my family. ಒಂದಂತೂ ಪ್ಲೇಟ್ ಅಲ್ಲಿ ಹಾಕಿದ್ ಶೇಂಗಾ ಹೋಳಿಗೆ ಸಮೇತ ಎತ್ತಿಟ್ಟಿದ್ದೇನೆ. So totally surprised. But ಇಲ್ಲ ಸರ್, ಕ್ಲಾಸ್ ಅಂತೂ ಫುಲ್ಲಿ ಇನ್ಫಾರ್ಮೇಟಿವ್ ಇದೆ. ಮತ್ತೆ ನನ್ಗನ್ಸೋ ಪ್ರಕಾರ ಇದು ಸ್ಪ್ರೆಡ್ ಆಗ್ಬೇಕು ಇನ್ನು. ಅಂದ್ರೆ ಈ ನಾವೆಲ್ಲ ಅಂತೂ ಅಟ್ಲೀಸ್ಟ್ ಅಲ್ಲಿ ಇಲ್ಲಿ ಓದಿ ಗೂಗಲ್ ಮಾಡಿ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬಟ್ ಈಗ ನಮ್ ಮದರು ಕೇಳ್ತಾ ಇದ್ರು ಕ್ಲಾಸ್. ಶಿ ಆಲ್ಸೋ ಇಸ್ ಲೈಕ್, ಇಲ್ಲ ಅಷ್ಟ್ ಚೆನ್ನಾಗಿ ಹೇಳ್ತಿದ್ದಾರೆ, ಇದೆಲ್ಲ ನಾವು ಯಾವಾಗೂ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ. ಹಂಗೆ ಅಂದ್ರೆ ನನ್ಗನ್ಸಮಟ್ಟ ಆ ಏಜ್ ಗ್ರೂಪ್ ದವರು ದೇ ಶುಡ್ ಜಾಯಿನ್ ಯುವರ್ ಕ್ಲಾಸ್ ಅಂತ ಹಂಗ್ ಅನಿಸ್ತಾ ಇದೆ. ಬಿಕಾಸ್ ಇನ್ನೂ ಸ್ವಲ್ಪ ವೈಡರ್ ರೇಂಜ್ ಅಲ್ಲಿ ಆದ್ರು ಹಾಗೆ. ಮತ್ತೆ ವೇಟ್ ಅಂತೂ ರೆಡ್ಯೂಸ್ ಆಗಿದೆ ಸರ್, 2 kgs ರೆಡ್ಯೂಸ್ ಆಗಿದೆ. ಮತ್ತೆ ಅದೇ ಸರ್, ಆಟಿಟ್ಯೂಡ್ ತುಂಬಾ ಚೇಂಜ್ ಆಗಿದೆ ಸರ್ ಟುವರ್ಡ್ಸ್ ಊಟ ಆಗ್ಲಿ, ಆಮೇಲೆ ಸ್ಲೀಪ್ ಪ್ಯಾಟರ್ನ್, ಆಮೇಲೆ ಎಕ್ಸರ್ಸೈಸ್ ಸ್ವಲ್ಪ ನಾನು ಅಷ್ಟು ಇದಿಲ್ಲ. ಬಟ್ ಹಂಗೇನ ಅಂದ್ರೆ ನಾನ್ ಆಕ್ಟಿವ್ ಪರ್ಸನ್ ಅಲ್ಲ. ಸೊ ಅದೇ ಹಾಗೆ. ಬಟ್ ಫುಡ್ ಪ್ಯಾಟರ್ನ್ ಅಲ್ಲಿ ತುಂಬಾನೇ ಚೇಂಜಸ್ ಮಾಡ್ಕೊಂಡಿದ್ದಾನೆ ಸರ್ ಕಂಪ್ಯಾರಿಟಿವ್ಲಿ ಮುಂಚೆಕ್ಕಿಂತ. ನಾನಂತೂ ಖುಷಿ ಇದ್ದೇನೆ ಸರ್ ಕ್ಲಾಸ್ ಫೋರ್ಸಿಬ್ಲಿ ಜಾಯಿನ್ ಆದ್ರು. ಐ ಆಮ್ ವೆರಿ ಹ್ಯಾಪಿ. Okay, thank you, Dr. Ashwini is one of my close friends' wife. So Harsh, Dr. Harsh anta, so he is one of my close friend. Avaru forcibly join ಮಾಡಿಸಿದ್ದಾರೆ ಅವರಿಗೆ. But now I don't think it is by any force now. I think no. Now it is, and I'm happy it has changed my attitude towards food. Because ಅದೇನು ಏನಿದೆ ಅದನ್ನ ತಿಂದ ಮುಗಿಸ್ಬಿಡಬೇಕು ಅಷ್ಟೇ, ಮುಗೀತು ಆ ತರ ಆಟಿಟ್ಯೂಡ್ ಅಂತೂ ಹೋಗಿದೆ. ಇಟ್ ಶುಡ್ ಬಿ ಪ್ಲಾನ್ಡ್. ಏನ್ ತಿಂತೇವಿ ನೀಟ್ ಆಗ ಹಂಗ. ನೈಸ್ ಚೇಂಜ್ ಆಕ್ಚುಲಿ. ಅಲ್ಲ, ಇನ್ನೊಂದು ನಾನು ಹೇಳ್ತೀನಿ. ಏನಾಗುತ್ತೆ ಅಂದ್ರೆ ಲೇಡೀಸ್ ಏನಾಗುತ್ತೆ ಗೊತ್ತಾ, ಯೂಶಲಿ ಏನಾಗುತ್ತೆ, ಮನೇಲಿ ನೀವು ಕುಕ್ ಮಾಡ್ಬಿಟ್ಟಿರ್ತೀರಾ. ಸೊ ಕುಕ್ ಮಾಡಿದ್ದು ಈಗೆಲ್ಲ ಮಾಡಿರ್ತಾರೆ, ಏನೋ ಉಳಿದಿರುತ್ತೆ, ವೇಸ್ಟ್ ಆಗ್ಬಿಡುತ್ತಲ್ಲ ಅಂತ ಇದೊಂದು. ಸೊ ಅಂದ್ರೆ ಬೆಳಗ್ಗೆದಾಗಿದ್ರು ಪರವಾಗಿಲ್ಲ, ನೆನ್ನೆದಾದ್ರೂ ಪರವಾಗಿಲ್ಲ, ಅದು ಸ್ವಲ್ಪ ಜಾಸ್ತಿ ಲೇಡೀಸ್ ಅಲ್ಲಿ. ವಾಟ್ ಐ ಅಬ್ಸರ್ವ್ಡ್ ಇಸ್, ಬೇರೆ ಅವರು ತಮ್ಮ ಮೇಲೆ ಕಾಳಜಿ ವಹಿಸೋದು ಸ್ವಲ್ಪ ಕಷ್ಟ, ಕಮ್ಮಿ. ಸೊ ನೆನ್ನೆದಾದ್ರೂ ಪರವಾಗಿಲ್ಲ, ವೇಸ್ಟ್ ಆಗುತ್ತಲ್ಲ ಅದನ್ನ ತಿನ್ಬಿಡೋಣ, ಫ್ರೆಶ್ ಮಾಡಿದ ಮಕ್ಕಳಿಗೆ ಹಸ್ಬೆಂಡ್ ಇಟ್ಕೊಂಡು ಆ ತರ ಸ್ವಲ್ಪ ಇರುತ್ತೆ ಯೂಶಲಿ. ಸೊ ದೇ ವಿಲ್ ನಾಟ್ ಕಾನ್ಸಂಟ್ರೇಟ್. ಹೇಳಕ್ ಇಷ್ಟಪಡೋದು ಅಂದ್ರೆ ಸರ್, ನಾನು ಆಕ್ಚುಲಿ ಐ ಆಮ್ ವೆರಿ ಪ್ರೋ, ಅಂದ್ರೆ ಬಾರ್ಡರ್ ಲೈನ್ ಇದ್ದಾನೆ ಡಯಾಬಿಟಿಸ್ಗೆ. ಸೊ ಅದು ಆ ಹೆದರಿಕೆಗೂ ಸ್ವಲ್ಪ ನಾನು ಜಾಯ್ನ್ ಆದೆ ಸರ್. ಅವ್ರು ಫೋರ್ಸ್ ಮಾಡಿದ್ರು, ನಾನ್ ಅದು ಹೆದರಿಕೆಗೂ ಜಾಯ್ನ್ ಆದೆ. ಬ್ಲಡ್ ರಿಪೋರ್ಟ್ಸ್ ಎಲ್ಲ ಶೇರ್ ಮಾಡಿದ್ರು ನಿಮ್ ಜೊತೆ ಸರ್. ಸೊ ಅದು ಒಂದ್ ತುಂಬಾ ಹೆದರಿಕೆ ಇತ್ತು. ಬಟ್ ಒಂದ್ ಕಡೆ ಎಲ್ಲ ತಲೆಯಲ್ಲಿತ್ತು, ಇಲ್ಲ ಅದೇನು ಒಂದಿಲ್ಲ ಒಂದಿನ ನಂಗೆ ಬರೋದೆ ಅಂತ. ಬಿಕಾಸ್ ಡ್ಯೂರಿಂಗ್ ಮೈ ಪ್ರೆಗ್ನೆನ್ಸಿಸ್ ಆಲ್ಸೋ ಐ ವಾಸ್ ಡಯಾಗ್ನೋಸ್ ಡಯಾಬಿಟಿಕ್. ಸೊ ಅದು ನನ್ಗೈತ್ ಬರತ್ತದಲ್ಲ, ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಅಂತ. ಬಟ್ ವೆನ್ ಐ ಜಾಯಿನ್ ದ ಕ್ಲಾಸ್, ನೋ ಐ ಶುಡ್ ಬಿ ಸೀರಿಯಸ್ ಅಂತ ನಂಗೆ ಸ್ವಲ್ಪ ಅನಿಸ್ತು. ಸೊ ಅದು ತುಂಬಾನೇ ಹೆಲ್ಪ್ ಆಗ್ತದ ಅನ್ಸ್ತದೆ. ಅಟ್ ಲೀಸ್ಟ್ ಆ ಡಯಾಬಿಟಿಸ್ ಅಂತ ಬರ್ಲಾರ್ದಂಗ್ ನೋಡ್ಕೊಂಡ್ರೆ ಸಾಕು. ನಿಮ್ದು ಈ ರೀಸೆಂಟ್ ಆಗಿ ಜಸ್ಟ್ ಬಾರ್ಡರ್ ಲೈನ್ ಬಂದಿರೋದ್ರಿಂದ ಇಟ್ ವಿಲ್ ಈಸಿಲಿ ಬಿಕಮ್ ನಾರ್ಮಲ್ ರೇಂಜಿಗೆ ಬರುತ್ತೆ.
ಈ ಪ್ರೋಗ್ರಾಮ್ 3 months ಮಾಡಿ ಆಮೇಲೂ ಅದನ್ನ ನಿಮ್ಗೆ ಗೊತ್ತಾಗುತ್ತಲ್ಲ ಯಾವ ತರ ಕಂಟಿನ್ಯೂ ಮಾಡಬೇಕು ಅಂತ. ಸೊ ಅದನ್ನ ನೀವು ಯು ಕ್ಯಾನ್ ಕೀಪ್ ಇಟ್ ಅದೇ ರೇಂಜಲ್ಲಿ ಇಟ್ಕೋಬಹುದು. ಸೊ ಫ್ಯೂಚರಲ್ಲಿ ಬರಲೇಬೇಕು ಅಂತ ಏನಿಲ್ಲ. ಯೂಶಲಿ ನಮ್ ಇದು ಏನು ಅಂದ್ರೆ ನಮಗೆ ಬರುತ್ತೆ ಅಂತ ಆ ತರ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಎಲ್ಲರಿಗೂ ಬರುತ್ತೆ, ನಮ್ಮ ಪೇರೆಂಟ್ಸ್ಗಿದೆ ನಮಗೂ ಬರುತ್ತೆ, ನಾವೇನ್ ಮಾಡಿದ್ರು ಅಷ್ಟೇ ಅಂತ. ಬಟ್ ಆ ತರ ಇಲ್ಲ. ಸೊ ಅದನ್ನ ನಿಮ್ ಕೈಲೇ ಇದೆ ಕಂಟ್ರೋಲು. ಯಾವಾಗ ಬರಬೇಕು, ಬಂದ್ರು ಅದು ಯಾವ ಲೆವೆಲ್ ಕಂಟ್ರೋಲ್ ಇಟ್ಕೋಬೇಕು, ಅದು ಔಟ್ ಆಫ್ ಕಂಟ್ರೋಲ್ ಆಗ್ದಲೇ ಇರ್ತಾರ. ಎವ್ರಿಥಿಂಗ್ ಇಸ್ ಇನ್ ಅವರ್ ಕಂಟ್ರೋಲ್. ಸೊ ಅದನ್ನ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಡೆಫಿನೆಟ್ಲಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಅಶ್ವಿನಿ ಫಾರ್ ನಿಮ್ದು ಇದನ್ನ ಶೇರ್ ಮಾಡಿದ್ಕೆ. ಅಂಡ್ ಇಟ್ಸ್ ಗುಡ್ ಮೈಂಡ್ ಸೆಟ್ ಕ್ಲಾಸ್. ಐ ಥಿಂಕ್ ಹ್ಯಾಸ್ ಮೇಡ್ ಲಾಟ್ ಆಫ್ ಡಿಫರೆನ್ಸ್. ಫಸ್ಟ್ ಹಾಕಿದ್ದು ಐ ಥಿಂಕ್ ದಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್ ಅಂತ ಅನ್ಸುತ್ತೆ.